ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಲ್ಲಿ ಮಂಗಳವಾರ ಶ್ರೀ ಶ್ರೀ ಪ್ರಸನ್ನಕೇಶವಸ್ವಾಮಿ ದೇವಸ್ಥಾನದ 105ನೇ ಬ್ರಹ್ಮರಥೋತ್ಸವವು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿ ಭಾವದಿಂದ ವಿಜೃಂಭಣೆಯಿಂದ ನೆರವೇರಿತು. ಸಹಸ್ರಾರು ಭಕ್ತರು ವಿವಿಧ ಊರುಗಳಿಂದ ಆಗಮಿಸಿ ದೇವರ ದರ್ಶನ ಪಡೆದು ದೈವ ಭಕ್ತಿ ಮೆರೆದರು. ಬೆಳಗ್ಗೆ ನಡೆದ ರಥೋತ್ಸವದಲ್ಲಿ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ರಥವನ್ನು ಎಳೆಯುವ ಮೂಲಕ ಭಕ್ತಿ ಭಾವ ವ್ಯಕ್ತಪಡಿಸಿದರು. ರಥೋತ್ಸವದ ಅಂಗವಾಗಿ ನಡೆದ ನಾಟ್ಯ ಕಲಾ ಪ್ರದರ್ಶನಗಳು ಮನಸೆಳೆಯುವಂತಿದ್ವು. ಡೊಳ್ಳು ಕುಣಿತ, ಹೂವಿನ ಪಲ್ಲಕ್ಕಿ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಥೋತ್ಸವಕ್ಕೆ ಇನ್ನಷ್ಟು ಮೆರುಗು ತಂದವು. ಆಗಮಿಸಿದ್ದ ಭಕ್ತರಿಗಾಗಿ ಅನ್ನ ಸಂತರ್ಪಣೆ ಸಹ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಹಿರಿಯ ಅರ್ಚಕರಾದ ಚಕ್ರಪಾಣಿ ಆಚಾರ್ಯರು, ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧಿ ಪಡೆದಿರುವ ಈ ದೇವಸ್ಥಾನವು ಭಕ್ತರ ಬಾಳಿನಲ್ಲಿ ಸಂತೋಷ ಮತ್ತು ಶಾಂತಿ ತಂದಿದೆ. ಕಳೆದ 105 ವರ್ಷಗಳಿಂದ ನಿರಂತರವಾಗಿ ಕೇಶವಸ್ವಾಮಿಯವರ ಬ್ರಹ್ಮರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ನಂಬಿಕೆ ಇಟ್ಟು ಬರುವ ಭಕ್ತರಿಗೆ ಇಲ್ಲಿ ಎಂದಿಗೂ ನಿರಾಸೆ ಆಗಿಲ್ಲ. ಸಂತಾನ ಭಾಗ್ಯ ಸೇರಿದಂತೆ ಹಲವು ಮನೋಭಿಲಾಷೆಗಳು ನೆರವೇರುತ್ತದೆ ಎಂಬುದು ಭಕ್ತರ ವಿಶ್ವಾಸ ಅಂತ ಹೇಳಿದರು. ಜಾತವಾರದಲ್ಲಿ ಅನಾದಿಯಾಗಿ ವಿಜಯಮಾಡಿಸಿದಂತಹ ಧೌಮ್ಯ ಮಹರ್ಷಿಗಳ ಪ್ರತಿಷ್ಠೆ ಎಂಬುದಾಗಿ ಪ್ರತೀಕವಾಗಿರತಕ್ಕಂತಹ ಈ ಒಂದು ಕ್ಷೇತ್ರ ಧೌಮ್ಯ ಮಹರ್ಷಿಗಳ ಕ್ಷೇತ್ರ ಎಂಬುದಾಗಿ, ಆದಿಕೇಶವ ಪೆರುಮಾಳ್ ಎಂಬುದಾಗಿ ಪ್ರಾಚೀನದ ಒಂದು ಕೇಶವರ ಸನ್ನಿಧಿ. ಇದನ್ನು 105 ವರ್ಷಗಳ ಹಿಂದೆ ನಮ್ಮ ಧರ್ಮಕರ್ತರಾಗಿರ್ತಕ್ಕಂತಹ ಮತ್ತು ಜೋಡಿದಾರರಾಗಿರ್ತಕ್ಕಂತಹ ಹಾಗೂ ನಮ್ಮ ಆಚಾರ್ಯರಾದಂತಹ ಒಡಹುನಂಬಿ ರಂಭೆಯವರಾಚಾರ್ಯ ಸ್ವಾಮಿಗಳಿಂದ ಜೀರ್ಣೋದ್ಧಾರ ಮಾಡಲ್ಪಟ್ಟು ಕ್ರಮೇಣ ಈ ವರ್ಷ 105ನೇ ವರ್ಷದ ಬ್ರಹ್ಮೋತ್ಸವವನ್ನು ಉಭಯ ವೇದಾಂತ ಪ್ರವರ್ತಕಾಚಾರ್ಯರಾದಂತಹ ಒಡಹುನಂಬಿ ರಂಗಾಚಾರ್ಯ ಸ್ವಾಮಿಗಳು ಹಾಗೂ ನಮ್ಮ ಮಾವನವರಾಗಿರ್ತಕ್ಕಂತಹ ಅವರ ಒಂದು ಕಾಲದಲ್ಲಿಯೂ ಕೂಡ ವಿಶೇಷವಾಗಿ ಈ ಬ್ರಹ್ಮೋತ್ಸವವನ್ನು ಬಹಳ ವೈಭವದಿಂದ ನಡೆಸಿಕೊಂಡು ಬಂದಿರತಕ್ಕಂಥ ಈ ಒಂದು ಸುಕ್ಷೇತ್ರ. ಆ 105 ವರ್ಷಗಳಿಂದಲೂ ಕೂಡ ನಮ್ಮ ಎಲ್ಲ ಶಿವೈಷ್ಣವ ಸೇವಾ ಸಮಿತಿಯವರು, ಶಿವೈಷ್ಣವ ಸೇವಾ ಸಂಘದವರು ಶ್ರೀ ಪ್ರಸನ್ನಕೇಶವ ಸ್ವಾಮಿ ಕೈಂಕರ್ಯ ಅಭಿವೃದ್ಧಿ ಸಭಾ ಅಂತ ಹಳೆ ಕಾಲದಲ್ಲಿ ಇಟ್ಟಿದ್ದರು. ಈಗ ಶಿವೈಷ್ಣವ ಸೇವಾ ಸಮಿತಿಯವರಿಂದ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುವುದಕ್ಕೆ ಅನುಗುಣವಾಗಿ ನಮ್ಮ ಈ ಎಲ್ಲ ಈ ಗ್ರಾಮದ ಭಕ್ತರು ವಿಶೇಷವಾಗಿ ಭಗವಂತನ ಮೇಲೆ ಈವರೆಗೂ ಕೂಡ ಬಹಳ ಭಕ್ತಿ ಭಾವದಿಂದ ಅವರ ಸೇವೆಯನ್ನು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ಬೆಳಗ್ಗೆ ಸಂಜೆ ಕೂಡ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ, ಪವಿತ್ರೋತ್ಸವ, ಅಧ್ಯಯನೋತ್ಸವ, ಬ್ರಹ್ಮೋತ್ಸವ, ನವಾಹ್ನಿಕ 9 ದಿನಗಳ ಆ ಹೊತ್ತಿಗೆ 12 ದಿನ ಆಗುತ್ತೆ ಪರಿಸಮಾಪ್ತಿ ಆಗುವಷ್ಟರ ಒಳಗಾಗಿ. ಅಂಥ ವೈಭವದ ಈ ಒಂದು ಬ್ರಹ್ಮೋತ್ಸವ ಭಗವತ್ ಸಂಕಲ್ಪವಾಗಿ ಬಹಳ ಅದ್ಭುತವಾಗಿ ನೆರವೇರಿದೆ. ಅನೇಕವಾಗಿರತಕ್ಕಂತಹ ವಾದ್ಯ ವೈಭವದಿಂದ, ನಾಟ್ಯ ಕಲಾ ವೈಭವದಿಂದ ಹಾಗೂ ಕಿಕ್ಕಿರಿದು ನೆರೆದಿರತಕ್ಕಂತಹ ಈ ಭಕ್ತ ಜನ ಸಂದೋಹದಿಂದ ಬಹಳ ವಿಜೃಂಭಿತವಾಗಿ ಪ್ರಸನ್ನಕೇಶವ ಸ್ವಾಮಿಯವರು ಶ್ರೀ ವಿಶ್ವಾವಸುನಾಮ ಸಂವತ್ಸರದ 105ನೇ ವರ್ಷ ಬ್ರಹ್ಮೋತ್ಸವವನ್ನು ಬಹಳ ಅತ್ಯದ್ಭುತವಾಗಿ ಕೊಂಡಾಡಿದ್ದಾರೆ. ಇಷ್ಟ ಅಂತ ಹೇಳಿದರೆ ಆರೋಗ್ಯ ಮತ್ತು ಸತ್ಸಂತಾನಪ್ರದವಾಗಿರತಕ್ಕಂತಹ ಈ ಒಂದು ಕ್ಷೇತ್ರ ಮಹಿಮಾನ್ವಿತ ಕ್ಷೇತ್ರ ಈ ಧೌಮ್ಯ ಕ್ಷೇತ್ರ. ಯಾರಿಗೆ ಆಯುರಾರೋಗ್ಯಾದಿಗಳು ಇರೋದಿಲ್ಲವೋ ಅಂಥವರಿಗೆ ಆರೋಗ್ಯಪ್ರದವಾಗಿರತಕ್ಕಂತಹ ನಮ್ಮ ಪ್ರಸನ್ನಕೇಶವರ ದಯೆ. ಹಾಗೆಯೇ ಸಂತಾನ ಧ್ವಜ ಅವರೋಹಣ ಈ ಸಲ 5ನೇ ತಾರೀಕು ಬರುತ್ತೆ. ಧ್ವಜ ಅವರೋಹಣ ಅಂದರೆ ಈ ಗರುಡ ಪಟವನ್ನು ಇಳಿಸುವುದಕ್ಕೆ ಧ್ವಜ ಅವರೋಹಣ ಅಂತ ಹೇಳ್ತಾರೆ. ಆವತ್ತು ದಂಪತಿ ಸಮೇತವಾಗಿ ಪ್ರಸಾದವನ್ನು ಸ್ವೀಕರಿಸಿದ್ದೇ ಆದರೆ ಬಹಳ ಮದುವೆಯಾಗಿ ಕಲ್ಯಾಣವಾಗಿ ಬಹಳ ವರ್ಷ ಸಂತಾನವಿಲ್ಲದೆ ಇದ್ದರೆ ಅಂತಹ ಅವರು ಬಂದು ಇಲ್ಲಿ ಎಷ್ಟೋ ಜನರು ತಗೊಂಡು ಹೋಗಿದ್ದಾರೆ. ಅವರಿಗೂ ಸತ್ಸಂತಾನಪ್ರದವಾಗಿ ಎಷ್ಟೋ ಅವರಿಗೆ ಫಲಪ್ರದವಾಗಿದೆ. ಅಂತಹ ಮಹಿಮಾನ್ವಿತ ಕ್ಷೇತ್ರ ಈ ಒಂದು ಈ ಮೀಡಿಯಾ ವ್ಯಾಪಕದಿಂದ ಎಲ್ಲರಿಗೂ ತಿಳಿದು ಈ ಒಂದು ಸನ್ಮಂಗಳಪ್ರದವಾಗಿರತಕ್ಕಂಥ ಸತ್ಸಂತಾನಪ್ರದವಾಗಿರತಕ್ಕಂಥ ಈ ಕ್ಷೇತ್ರಕ್ಕೆ ಎಲ್ಲರೂ ದರ್ಶನ ಭಾಗ್ಯವನ್ನು ಪಡೆದು ಆಯುರಾರೋಗ್ಯಾದಿ ಸತ್ಸಂತಾನಗಳನ್ನು ಕೂಡ ಪಡೆಯಬಹುದಾಗಿರತಕ್ಕಂಥ ತಿಂಗಳ 5ನೇ ತಾರೀಕಿನ ದಿನ ಧ್ವಜಪಟದ ಒಂದು ಧ್ವಜಾವರೋಹಣದ ಸಹ ರಾತ್ರಿ ಒಂದು 8 ಗಂಟೆಯ ಸಂದರ್ಭದಲ್ಲಿ ಪ್ರಸಾದ.
ದೈವ ಕಾರ್ಯಗಳಲ್ಲಿ ಎಲ್ಲರ ಸಹಭಾಗಿತ್ವ ಅಗತ್ಯವಾಗಿದ್ದು, ಜಾತವಾರ ಗ್ರಾಮದ ಜನರು ಪರಸ್ಪರ ಸಹಕಾರದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿರುವುದು ಮಾದರಿಯಾಗಿದೆ ಎಂದರು. ದೇವಸ್ಥಾನದ ಸಮಿತಿ ಸದಸ್ಯ ವೆಂಕಟೇಶ್ ಮಾತನಾಡಿ, ಪ್ರತಿ ವರ್ಷ ಕೇಶವಸ್ವಾಮಿಯವರ ಬ್ರಹ್ಮ ರಥೋತ್ಸವವು ಅತ್ಯಂತ ಶ್ರದ್ಧೆಯಿಂದ ನಡೆಯುತ್ತಿದೆ. ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಭಕ್ತರು ಭಾಗವಹಿಸಿ ಭಕ್ತಿ ಸಮರ್ಪಿಸುತ್ತಾರೆ. ಮದುವೆಯಾಗಿ ಬೇರೆ ಊರುಗಳಿಗೆ ತೆರಳಿರುವ ಹೆಣ್ಣುಮಕ್ಕಳು ಸಹ ವಿಶೇಷವಾಗಿ ಬಂದು ರಂಗೋಲಿ ಬಿಡಿಸುವ ಮೂಲಕ ಉತ್ಸವಕ್ಕೆ ಸೊಬಗು ತರುತ್ತಾರೆ. ದೇವಸ್ಥಾನ ಸೇವೆಯಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸುವುದು ಅವರ ಭಕ್ತಿಯ ಸಂಕೇತ ಅಂದರು. ಶ್ರೀ ವೇದವಲ್ಲಿ ಸಮೇತ ಶ್ರೀ ಪ್ರಸನ್ನಕೇಶವ ಸ್ವಾಮಿ ಅವರ 105ನೇ ಬ್ರಹ್ಮರಥೋತ್ಸವ 105 ವರ್ಷಗಳಿಂದ ನಡ್ಕೊಂಡೇ ಬಂದಿದೆ. ನಾವು ನೋಡಿಲ್ಲ, ನಮ್ಮ ತಾತರು ಅಜ್ಜಿಗಳು ಎಲ್ಲರೂ ಹಸಿರು ಮನೆಯಿಂದ ಯಾವತ್ತು 105 ವರ್ಷದಿಂದ ಯಾವತ್ತು ನಿಂತಿಲ್ಲ ಇದು ಬ್ರಹ್ಮರಥೋತ್ಸವ. ಅನ್ನ ಸಂತರ್ಪಣೆ ನಡೀತಾ ಇದೆ. ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬರ್ತಾರೆ. ಹೆಣ್ಮಕ್ಳೆಲ್ಲ ಅವತ್ತು 50 ವರ್ಷ ಹಿಂದ್ಗಡೆ ಮದುವೆಗಳಾಗಿ ಊರುಗಳು ಹೋಗಿರೋರೆಲ್ಲ ಹೆಣ್ಮಕ್ಳೆಲ್ಲರೂ ಬರ್ತಾರೆ. ಬಂದು ಇದ್ರ ಮನೆಯಿಂದ ಊರ್ನ ಹಬ್ಬ ಮಾಡ್ದಂಗೆ ಮಾಡ್ತಾರೆ. ಊರು ರಂಗೋಲಿ, ಮನೆ ತೋರಣ ಕಟ್ಟಿ, ಮತ್ತು ಅನ್ನಸಂತರ್ಪಣೆ, ಅಕ್ಕಿ ಅವರೇ ಇಂಡಿವಿಜುವಲ್ ಆಗಿ ತಂದಿಲ್ಲಿ ದೇವಸ್ಥಾನಕ್ಕೆ ಕೊಡ್ತಾರೆ. ಅನ್ನಸಂತರ್ಪಣೆಗೆ ಎಲ್ಲ ರಾತ್ರಿ ಹೂವಿನ ಪಲ್ಲಕ್ಕಿ ಇದೆ, ನಾಟಕ ಇದೆ, ಮತ್ತು ಈಗ ಡೊಳ್ಳುಕೊಂಡ ಕೇಳಿಕೊಂಡೆ. ಮತ್ತು ಇವತ್ತು ನಮ್ಮ ಇದರಲ್ಲಿ ಗ್ರಹಣ ಬಂದಿದೆ. ನಾವು ಯಾವತ್ತೂ ನೋಡಿಲ್ಲ, ಯಾವಾಗ ಮುಂಚೆ ಬಂದಿತ್ತಂತೆ. ಆದ್ದರಿಂದ ಮಧ್ಯಾಹ್ನಕ್ಕೆ ನಾವು ಅಲ್ಲಿ ಸ್ಟಾಪ್ ಮಾಡಿ ರಥನ 3 ಗಂಟೆ ಆದಮೇಲೆ ಊರು ತಗೊಂಬರ್ತಾ ಇದ್ವಿ. ಇವತ್ತೇನಿಲ್ಲ, 11 ಗಂಟೆಗೆ ದೇವಸ್ಥಾನ ಹತ್ರ ಬಂದುಬಿಡ್ಬೇಕಂತ 11 ಗಂಟೆಗೆ ನಾವು ಏನು ತೊಂದರೆ ಇಲ್ಲದ್ರೆ ನೀಟಾಗಿ ದೇವಸ್ಥಾನ ಹತ್ರ ಬಂದು ಈಗೆಲ್ಲ ದೇವಸ್ಥಾನ ಹತ್ರ ಇಳಿಸ್ಬಿಟ್ಟು ಈಗ ಅನ್ನ ಸಂತರ್ಪಣೆ ಎಲ್ಲ ನಡೆಸ್ತಾ ಇದ್ದೀವಿ. ನಾವು ವಿಜೃಂಭಣೆಯಿಂದ ಆಗ್ತಾ ಇದ್ದೀವಿ ಅಷ್ಟೇ. ಶ್ರೀ ಪ್ರಸನ್ನ ಕೇಶವಸ್ವಾಮಿ ಸೇವಾ ಸಮಿತಿ ಮಂಡಳಿ ರಥೋತ್ಸವ ಅಂಗವಾಗಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ರಥೋತ್ಸವಕ್ಕೆ ಬಂದ ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಿತು. ಕುಡಿಯುವ ನೀರು, ಪ್ರಸಾದ ವಿತರಣೆ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶ್ರೀ ಪ್ರಸನ್ನ ಕೇಶವಸ್ವಾಮಿ ಸೇವಾ ಸಮಿತಿ ಅಧ್ಯಕ್ಷ ಟಿ ರಾಮಚಂದ್ರಪ್ಪ, ಕಾರ್ಯದರ್ಶಿ ಎಂ ರಾಮಸ್ವಾಮಿ, ಸಮಿತಿ ಸದಸ್ಯರಾದ ವೆಂಕಟೇಶ್, ವಿ ಮುನಿಕೃಷ್ಣ, ಬೆಲ್ಲದ ರಾಜಣ್ಣ, ಎಂ ಮುನಿಕೃಷ್ಣ, ಚಂದ್ರಶೇಖರ್, ಮುನಿರಾಜು ಹಾಗೂ ಕೆ ಶ್ರೀನಿವಾಸ್ ಉಪಸ್ಥಿತರಿದ್ದರು.